ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನೆಲ್ಲ ನಾವು ತಪ್ಪಿಸ್ಕೋಬೋದು. ಇದು ಶಾಸ್ತ್ರಕ್ಕೆ ವಿರುದ್ಧ. ಅದು ಯಾವುದೂ ಸಹಿತ ಈಗ ಫಾಲೋ ಆಗ್ತಾ ಇಲ್ಲ. ಅತ್ಯುತ್ತಮವಾಗಿರ್ತಕ್ಕಂಥ ಸುಲಭ ವಿಧಾನ, ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ನೀವು ಅಂಥ ಜಾಗದಲ್ಲೂ ಸಹಿತ ವಿಶೇಷವಾಗಿ ಸುಖವಾಗಿ ಆನಂದದಾಯಕವಾಗಿ ಇರಬಹುದು. ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಮೈಸೂರು ಚಾನಲ್ಗೆ ಸುಸ್ವಾಗತ. ಸೊ ಈಗ ನಾವು ಸೂರು ಅಂತಂದರೆ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಪ್ರಧಾನವಾಗಿ ಏನು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಏನೇ ಕಟ್ಟಬೇಕಾದ್ರೂ, ಎಷ್ಟೇ ಯಾವುದೇ ರೀತಿಯಾದ ಒಂದು ಮನೆಯನ್ನು ಕಟ್ಟಬೇಕಾದ್ರೂ ಸಹಿತ ಮೊದಲು ನಾವು ಸ್ಥಳದ ಬಗ್ಗೆ ಗಮನವನ್ನು ನೀಡಬೇಕಾಗತ್ತೆ. ಸ್ಥಳ ನಾವು ಮೊದಲು ತಿಳ್ಕೊಂಡಿದ್ವಿ, ಸ್ಥಳ ಅಂತಂದರೆ ವಾಸಕ್ಕೆ ಯೋಗ್ಯವಾಗಿರತಕ್ಕಂಥ ಜಾಗವನ್ನು ನಾವು ಸ್ಥಳ ಅಂತ ಕರಿತೀವಿ. ಸೊ ವಾಸಕ್ಕೆ ಯೋಗ್ಯವಿರತಕ್ಕಂಥ ಸ್ಥಳಗಳನ್ನ ಹುಡುಕುವಾಗ ನಮಗೆ ಸೈಟ್ ಅಂತ ಏನು ಕರಿತೀವಿ, ನಿವೇಶನ ಅಥವಾ ಸೈಟ್ ಅಂತ ಏನು ಕರಿತೀವಿ, ಅದು ಯಾವ ರೀತಿ ಇದ್ದರೆ ಒಳ್ಳೆಯದು ಅಂತಕ್ಕಂಥದ್ದು ನಾವು ನೋಡಬೇಕಾಗತ್ತೆ. ಸೊ ಈಗ ನಾವು ಏನು ನೋಡ್ತಾ ಇದ್ದೀವಿ, ಈ ಸ್ಥಳ ನಿವೇಶನ ಅಂತಕ್ಕಂಥದ್ದು ಇವತ್ತಿನ ಕಾಲದಲ್ಲಿ ಅಡಿಗಳಲ್ಲಿ ಎಲ್ಲ ನಿರ್ಮಾಣ ಆಗಿದೆ. 20-30 ಭಾಗ ಅಂತ ಕರಿತೀವಿ, 30-40 ಸೈಟು ಅಂತೀವಿ, 40-60 ಸೈಟು ಅಂತ ಕರಿತೀವಿ, ಅಥವಾ 50-80 ಅಂತ ಕರಿತೀವಿ. ಈ ಸೈಟ್ಗಳನ್ನು ನೀವು ನೋಡ್ಕೊಂಬಂದಾಗ ಸೈಜ್ಗಳನ್ನು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? 20-30 ಇದು ಆಯತಾಕಾರ, 30-40 ಇದು ಆಯತಾಕಾರವೇ, 40-60 ಇದು ಆಯತಾಕಾರವಾಗೇ ಬರುತ್ತೆ, 50-80 ಇದು ಅಂದರೆ ವಾಸ್ತುವಿನ ಪ್ರಥಮ ರೂಲೇ ನೀವು ಸೈಟ್ ಮಾಡೋದ್ರಲ್ಲೇ ಸೂಕ್ಷ್ಮ ಕೊಟ್ಬಿಟ್ಟಿದ್ದಾರೆ. ಅಂತಂದರೆ ಅದೇನಂದರೆ, ಒಂದು ಇಲ್ಲ ಸ್ಕ್ವೇರ್ ಆಗಿರಬೇಕು, ಇಲ್ಲ ರೆಕ್ಟ್ಯಾಂಗಲ್ ಆಗಿರಬೇಕು, ಆಯತಾಕಾರವಾಗಿರಬೇಕು, ಇಲ್ಲ ಚೌಕಾಕಾರವಾಗಿರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇದಲ್ಲದೆ ನಮಗೆ ಕ್ವಶನ್ಗಳು ಬಂದುಬಿಡುತ್ತೆ, ಸಂದೇಹ. ಈಗ ಕೆಲವು ಸತಿ ನಾವು ಸೈಟ್ ತೊಗೊಂಡಿರ್ತೀವಿ, ಯಾವುದೋ ಒಂದು ಎಕ್ಸಾಕ್ಟಾಗಿರೋದಿಲ್ಲ. ಸೊ ಒಂದು 18ಕ್ಕೆ 28 ಇರುತ್ತೆ, 18ಕ್ಕೆ ಒಂದು ಕಡೆ 35 ಇರುತ್ತೆ, ಈ ಥರ ಬರುತ್ತೆ. ಹಾಗೆ ಏನು ಮಾಡಬೇಕು ಅಂತಕ್ಕಂಥದ್ದೇ ತುಂಬ ತೊಂದರೆ. ಇದು ಸಿಂಪಲ್. ಇದು ಸೂತ್ರ ಏನು ಹೇಳುತ್ತೆ, ವಾಸ್ತು ಏನು ಹೇಳುತ್ತೆ ಅಂತಂದರೆ, ನೀವು ವಾಸಯೋಗ್ಯ ಮನೆಯನ್ನು ಆಯತಾಕಾರವಾಗಿ ಇಲ್ಲ ಚೌಕಾಕಾರವಾಗಿ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ಈಗ ನಮ್ಮ ಯಾವುದೋ ಒಂದು ಮೂಲೆ ಅತಿಯಾಗಿ ವೃದ್ಧಿಯಾಗಿರುತ್ತೆ, ಇನ್ನೊಂದು ಕಡಿಮೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಎಷ್ಟು ಸಾಧ್ಯನೋ ಅಷ್ಟು ಆಯತಾಕಾರವಾಗಿ ನಾವು ಮಾಡ್ಕೋಬೇಕಾಗತ್ತೆ, ಸಿಂಪಲ್ಲಾಗಿ. ಅಂದರೆ ಉಳಿದಿದ್ದನ್ನು ಏನು ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ಅನೇಕ ಉತ್ತರಗಳು, ಸಮಂಜಸವಾಗಿರ್ತಕ್ಕಂಥದ್ದು, ಅಸಮಂಜಸವಾಗಿರ್ತಕ್ಕಂಥ ಎಲ್ಲ ಇದೆ. ಆದರೆ ನೀವು ಈ ಮೈಸೂರು ಚಾನಲ್ ಮುಖಾಂತರ ನೀವು ಏನು ತಿಳ್ಕೊಬೋದಪ್ಪ ಇದನ್ನು ಅಂತಂದರೆ, ತುಂಬ ಸಿಂಪಲ್ಲು. ನೀವು ಎಷ್ಟು ಸಾಧ್ಯನೋ ಅಷ್ಟು ಆಯತಾಕಾರವಾಗಿ ತೆಗೆದುಕೊಳ್ಳಿ. ಈ ಆಯದ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ಇವತ್ತಿನ ಆಯದ ಪ್ರಮಾಣ ನಿರ್ಧಾರ ಮಾಡ್ತಿರೋದು ನಾವು ಅಡಿಗಳಲ್ಲಿ. ಇದು ಶಾಸ್ತ್ರಕ್ಕೆ ವಿರುದ್ಧ. ಯಾಕೆಂತಂದರೆ, ಹಿಂದಿನ ಕಾಲದಲ್ಲಿ ಆಯ ಅಂತಂದರೆ ಮನೆ ಕಟ್ಟುವ ಯಜಮಾನನ, ನಮಗೆ ಹೇಳ್ತಿದ್ವಲ್ಲ, ಇಂಚು, ಚೋಟು, ಗೇಣು, ಮೋಟು, ಮಾರು ಅಂತ ಬರ್ತಾಯಿತ್ತು, ಮೊಳ. ಸೊ ಅಂಗುಲ ಪ್ರಮಾಣ ಅಂತ ಕರೀತಾರೆ. ಅಂಗುಲ ಪ್ರಮಾಣದಲ್ಲಿ ಹಿಂದೆ ಆಯವನ್ನು ನಿರ್ಧಾರ ಮಾಡ್ತಾಯಿತ್ತು. ಅದು ಯಾವುದೂ ಸಹಿತ ಈಗ ಫಾಲೋ ಆಗ್ತಾ ಇಲ್ಲ. ಹಾಗಾಗಿ ಹಿಂದಿನ ಕಾಲದಲ್ಲಿ ಮನೆ ಯಜಮಾನ ಅಂದರೆ, ಒಬ್ಬ ಮನೆ ಯಜಮಾನ ಒಬ್ಬ 4 ಅಡಿ ಇರ್ತಾನೆ, ಒಬ್ಬ 4.25 ಅಡಿ ಇರ್ತಾನೆ, ಒಬ್ಬ 6 ಅಡಿ ಇರ್ತಾನೆ, ಒಬ್ಬರು 7, ಇವ್ರಿಗೆಲ್ಲ ಅಂಗುಲ ಪ್ರಮಾಣ ಒಂದೇ ಥರ ಇರೋದಿಲ್ಲ. ಹಾಗಾಗಿ ಆ ಅಂಗುಲ ಪ್ರಮಾಣ, ಗೇಣು, ಚೋಟು, ಮಾರು ಅಂತ ಮೊಳ ಇದೆಲ್ಲ ಬರ್ತಾಯಿತ್ತು. ಇದರಲ್ಲಿ ಮನೆ ಕಟ್ತಾಯಿದ್ರು, ಇಷ್ಟು ಮೊಳ ಅಂತ ಹೇಳ್ತಾಯಿದ್ರು. ಈಗ ಅದೆಲ್ಲ ಹೋಗ್ಬಿಟ್ಟು ನಾವು ಇಂಗ್ಲೀಷ್ ಸಿಸ್ಟಮ್ ಕನ್ವರ್ಟ್ ಆಗಿರೋದ್ರಿಂದ ಎಲ್ಲ ಅಡಿಗಳಲ್ಲಿ ಬಂದಿದೆ. ಅದರಿಂದ ಅಡಿಗಳಲ್ಲಿ ನೀವು ಆಯಕ್ಕೆ ಆದ್ಯತೆಯನ್ನು ಕೊಟ್ಟು ಒದ್ದಾಡ್ತಕ್ಕಂಥ ಅವಶ್ಯಕತೆ ಏನು ಅಷ್ಟೊಂದು ಬೇಕಾಗಿಲ್ಲ. ಅದರಿಂದ ಈ ಯಾವಾಗ ನಿಮ್ಮ ಸ್ಥಳ ಆಯತಾಕಾರವಾಗಿರೋದಿಲ್ಲ ಅಥವಾ ಚೌಕಾಕಾರವಾಗಿರೋದಿಲ್ಲ, ಅಂಥ ಸಂದರ್ಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಆಯತಾಕಾರವಾಗಿ ಮನೆಯನ್ನು, ಪಾಯವನ್ನು ಹಾಕ್ಕೊಂಡು ಉಳಿದ ಸ್ಥಳಗಳಲ್ಲಿ ನೀವು ಗಿಡ, ಮರ, ತರಕಾರಿಗಳನ್ನು ಬೆಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸುಲಭ ವಿಧಾನ. ನಿಮ್ಮ ಬೇರೆ ಜಾಗ ವೇಸ್ಟ್ ಆಗುತ್ತೆ ಅಂತ ತಿಳ್ಕೊಂಡು ನಾವು ಕಾಂಪೌಂಡನ್ನೆಲ್ಲ ಕ್ರಾಸಾಗಿ ಹಾಕ್ಕೊಳ್ಳೋದು, 5 ಮೂಲೆ ಬರೋ ಥರ ಮಾಡ್ಕೊಳ್ಳೋ ಥರ ಮಾಡ್ಕೋಬಾರ್ದು.
ಅವಶ್ಯವಿರತಕ್ಕಂಥ ಆಯತಾಕಾರವಾಗಿ ಅಥವಾ ಚೌಕಾಕಾರವಾಗಿ ಮನೆಯನ್ನು ತೆಗೆದುಕೊಂಡು, ಮನೆ ಚಿಕ್ಕದಾದ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ, ಅದನ್ನು ಫ್ಲೋರ್ ಕಟ್ಕೋಬೇಕಾಗತ್ತೆ. ಅದನ್ನು ಕಟ್ಕೊಂಡು ಆ ರೀತಿ ಮಾಡಿಕೊಂಡು ಉಳಿದ ಜಾಗಗಳಲ್ಲಿ ನಾವು ವನಸ್ಪತಿಗಳನ್ನು ಹಾಕೋಬೋದು, ತರಕಾರಿಗಳನ್ನು ಹಾಕೋಬೋದು, ಹೂಗಳನ್ನು ಹಾಕೋಬೋದು, ಅಥವಾ ಮರಗಿಡಗಳನ್ನು ಅವಶ್ಯಕವಾಗಿರ್ತಕ್ಕಂಥ ಮರಗಿಡಗಳನ್ನು ಬೆಳೆಸ್ಕೊಂಡು ನಮ್ಮ ಜಾಗವನ್ನು ರಕ್ಷಣೆ ಮಾಡಿಕೊಂಡ್ರೆ ಅದು ವಾಸಯೋಗ್ಯ ಮನೆ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇರೋದಿಲ್ಲ. ಅದರಿಂದ ಸ್ಥಳ ನಿಮಗೆ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿದ್ದ ಸಂದರ್ಭದಲ್ಲಿ ಅದು ಎಷ್ಟು ಸಾಧ್ಯವೋ ಅಷ್ಟು ಆಯತಾಕಾರ ಅಥವಾ ಚೌಕಾಕಾರವಾಗಿ ಮಾಡಿಕೊಂಡು ಉಳಿದ ಜಾಗಗಳನ್ನು ನಾವು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಮಾಡಿಕೊಂಡಾಗ ನೀವು ಅಂಥ ಜಾಗದಲ್ಲೂ ಸಹಿತ ವಿಶೇಷವಾಗಿ ಸುಖವಾಗಿ ಆನಂದದಾಯಕವಾಗಿ ಇರ್ಬೋದು. ಸೊ ಆದ್ದರಿಂದ ಅದನ್ನು ಮಾರ್ಬಿಡಬೇಕು, ಆ ಮನೆಯಲ್ಲಿ ಉದ್ಧಾರ ಆಗೋದಿಲ್ಲ, ಈ ಥರ ಎಲ್ಲ ಹೇಳ್ತಕ್ಕಂಥ ಅದನ್ನು ನಾವು ನಂಬಾರ್ದು. ಅಂದರೆ ಇದೆಲ್ಲ ಯಾವಾಗ ಮಾಡಬೇಕು ಅಂದರೆ, ನೀವು ಮನೆ ಕಟ್ಟೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು. ನಮ್ಮ ಸ್ಥಳ ಸರಿಯಾಗಿ ಆಯತಾಕಾರವಾಗಿದೆಯಾ, ಚೌಕಾಕಾರವಾಗಿದೆಯಾ, ಇದೆಲ್ಲ ನಾವು ಸ್ಥಳ ನಿವೇಶನವನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಲ್ವ, ಆ ಸಂದರ್ಭದಲ್ಲೇ ನಾವು ಗಮನ ಮಾಡಬೇಕಾಗತ್ತೆ. ಸೊ ಆ ಸ್ಥಳವನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನೊಂದು, ಸ್ಥಳ ನಿರ್ಧಾರ ಮಾಡಬೇಕಾದಾಗ ನಾವು ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ ಏನು ಅಂತಂದರೆ, ಜಾಗ ಸಮತಟ್ಟಾಗಿರ್ತಕ್ಕಂಥ ಜಾಗಗಳಿದ್ದರೆ ತುಂಬ ಒಳ್ಳೆಯದು ಅನ್ನುತ್ತೆ ಶಾಸ್ತ್ರ. ಸಮತಟ್ಟಿರುತ್ತೆ ಅಂದರೆ ನಾವು ಸುತ್ತಮುತ್ತ, ಈಗ ನಮ್ಮಲ್ಲಿ ಏನಿದೆ ಅಂತಂದರೆ ಕೆಲವು ಕಡೆ ಹಳ್ಳ ಇರುತ್ತೆ, ಕೆಲವು ಕಡೆ ದಿಣ್ಣೆ ಇರುತ್ತೆ, ಕೆಲವು ಕಡೆ ಈ ಥರ ಇರುತ್ತೆ. ಈ ಥರದಲ್ಲಿ ಮನೆಯನ್ನು ಕಟ್ಟಬಾರ್ದು ಅಂತ ಹೇಳುತ್ತೆ. ಅದರಿಂದ ನಾವು ನಿವೇಶನವನ್ನು ತೆಗೆದುಕೊಳ್ಳುವಾಗಲೇ ಜಾಗರೂಕತೆಯಿಂದ ವ್ಯವಹರಿಸಿದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನೆಲ್ಲ ನಾವು ತಪ್ಪಿಸ್ಕೋಬೋದು. ಸೊ ಹಾಗಾಗಿ ಸಮತಟ್ಟಾಗಿರತಕ್ಕಂಥ ಪ್ರದೇಶಗಳನ್ನು ಆರಿಸ್ಕೊಳ್ಳಿ. ಅತಿ ವಕ್ರವಾಗಿರ್ತಕ್ಕಂಥ ನಿವೇಶಗಳನ್ನು ಆರಿಸ್ಕೊಳ್ಬೇಡಿ. ಅಥವಾ ವಿಧಿ ಇಲ್ಲದೆ ವಕ್ರ ನಿವೇಶನ ಸಿಕ್ಕಿದ ಸಂದರ್ಭದಲ್ಲಿ ಅದನ್ನು ಒಂದು ಕರೆಕ್ಷನ್ ಮಾಡ್ಕೊಳ್ಬೇಕು. ಆಯತಾಕಾರವಾಗಿ ಚೌಕಾಕಾರ ಕರೆಕ್ಷನ್ ಮಾಡಿಕೊಂಡು ಉಳಿದಿದ್ದನ್ನು ವ್ಯರ್ಜ ಮಾಡಿ ಅಷ್ಟರಲ್ಲಿ ಮಾತ್ರ ಮನೆ ಕಟ್ಕೊಂಡಾಗ ನೀವು ವಕ್ರವಾಗಿರ್ತಕ್ಕಂಥ ನಿವೇಶನದಲ್ಲೂ ಸಹಿತ ಸುಖವಾಗಿ ಬದುಕಿ ಬಾಳ್ಬೋದು. ಇನ್ನು ಕೆಲವರು ಹೇಳ್ತಾರೆ, ಈಗ ವಿಧಿ ಇಲ್ಲ, ಈಗ ಕೆಲವು ಕಡೆ ಸೈಟ್ಗೆ ಅಪ್ಲೈ ಮಾಡಿರ್ತೀವಿ, ತೊಗೊಂಬಿಟ್ಟಿರ್ತೀವಿ, ಕೊಟ್ಬಿಟ್ಟಿರ್ತಾರೆ, ಅದರಲ್ಲಿ ಏನೇನೋ ಬಂದಿರುತ್ತೆ, ಅದನ್ನೆಲ್ಲದಕ್ಕೂ ಸಹಿತ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ, ಸೊ 20, 30, 30, 40 ಈ ಥರ ಸೈಟು ನಿಮಗೆ ಫಿಕ್ಸ್ ಆಗಿದ್ದ ಸಂದರ್ಭದಲ್ಲಿ ನೀವೇನು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವರು ಆಯತಾಕಾರವಾಗಿ ಅವರೇ ಕೊಟ್ಟಿರ್ತಾರೆ. ಈ ಕಾರ್ನರ್ ಸೈಟ್ಗಳಲ್ಲಿ ನಿಮಗೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಥರ ಡೈಮೆನ್ಷನಲ್ ವೇರಿಯೇಷನ್ಸ್ ಬರ್ತಕ್ಕಂಥ ಸಂದರ್ಭ ಇರುತ್ತೆ, ಕೊನೆಯ ಸೈಟ್ಗಳು ಇದಿರುತ್ತೆ. ಆಮೇಲೆ ನಿವೇಶನ ತೆಗೆದುಕೊಳ್ಬೇಕಾದಾಗ ನೀವು ಮತ್ತೊಂದು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, ನಿಮ್ಮ ನಿವೇಶನಕ್ಕೆ ಯಾವುದೇ ಕಾರಣಕ್ಕೂ ರಸ್ತೆ ಎಂಡಾಗಬಾರ್ದು. ನಿಮ್ಮ ನಿವೇಶನ, ಈಗ ಈ ಒಂದು ನಿವೇಶನ ಇದೆ, ನಿಮ್ಮ ನಿವೇಶನದ ಮುಂದೆ ರೋಡ್ ಬರ್ತದೆ, ಆ ರೋಡು ನಿಮ್ಮ ನಿವೇಶನಕ್ಕೆ ಕೊನೆ ಆಗಬಾರ್ದು, ಆ ರೋಡ್ ಕಂಟಿನ್ಯೂ ಇರಬೇಕು. ಆ ಥರ ಸ್ಥಳಗಳಲ್ಲಿ ನೀವು ನಿವೇಶನವನ್ನು ತೆಗೆದುಕೊಂಡಾಗ ಚೆನ್ನಾಗಿರುತ್ತೆ. ಅದೇ ಡೆಡ್ ಎಂಡ್ ಸೈಟ್ ಅಂತ ಕರಿತೀವಿ, ಅಂದರೆ ಅಲ್ಲಿಂದ ಆಚೆಗೆ ಹೋಗೋಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಜಾತಕದಲ್ಲಿ ಏನಾದರೂ ನ್ಯೂನತೆಗಳಿದ್ದಾಗ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಸೊ ಅದರಿಂದ ಡೆಡ್ ಎಂಡ್ ಸೈಟ್ಗಳನ್ನು ತೆಗೆದುಕೊಳ್ಳುವಾಗ ತುಂಬ ಜಾಗರೂಕರಾಗಿ ಇರಬೇಕಾಗತ್ತೆ. ಈಗ 2 ಲೇಔಟ್ ಇರುತ್ತೆ, ಪ್ರೈವೇಟ್ ಲೇಔಟ್ಸು, ಇವರೊಬ್ಬ ಮಾಡಿರ್ತಾರೆ, ಅವರೊಬ್ಬ ಮಾಡಿರ್ತಾರೆ, ಅವ್ರು ರೋಡ್ ಕೊಡಲ್ಲ, ಈ ಕಡೆಯವರು ನಿಮ್ಮದು ಸೈಟ್ ಎಂಡ್ ಆಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ನೀವು ಜಾಗರೂಕತೆಯಿಂದ ತೆಗೆದುಕೊಳ್ಳುವಾಗಲೇ ಆ ರೋಡ್ ಕಂಟಿನ್ಯೂಷನ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ತಕ್ಕಂಥದ್ದು ನೀವು ನೋಡ್ಕೊಳ್ಬೇಕಾದ ಮತ್ತೊಂದು ಅಂಶ.